ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣ. ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಕೇಸ್. ಇನ್ನು ನಿನ್ನೆ ಲಾಕಪ್ ಡೆತ್ ಆರೋಪ ಕೇಳಿಬಂದಿತ್ತು. ಪೊಲೀಸ್ ವಶದಲ್ಲಿದ್ದ ಆದಿಲ್ ಮೃತಪಟ್ಟಂತಹ ಪ್ರಕರಣ. ಹೃದಯಾಘಾತದಿಂದ ಆದಿಲ್ ಮೃತಪಟ್ಟಿರುವ ಶಂಕೆ. ಠಾಣೆಯಲ್ಲಿ ಕೇವಲ 7 ನಿಮಿಷ ಮಾತ್ರ ಮೃತ ಆದಿಲ್ ಇದ್ದ ಅಂತ ಹೇಳಿ ಎಸ್ಪಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟರು. ಇದೀಗ ಆತನ ಸಾವು ಹೃದಯಾಘಾತದಿಂದ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. TV9ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಇದು. ಸದ್ಯ ಶವ ಪರೀಕ್ಷೆಯ ವರದಿಯ ಮೇಲೆ ಎಲ್ಲರ ಕಣ್ಣಿದೆ. ಇಂದು ವೈದ್ಯರು ಪ್ರಾಥಮಿಕ ವರದಿಯನ್ನು ನೀಡುವ ಸಾಧ್ಯತೆ ಇದೆ. ಚನ್ನಗಿರಿ ಪಟ್ಟಣ ಧಗಧಗಿಸಿತ್ತು ನಿನ್ನೆ. ಆದಿಲ್ ಮೃತಪಟ್ಟ ನಂತರದಲ್ಲಿ ಪೊಲೀಸ್ ಠಾಣೆಗೂ ಕೂಡ ಮುತ್ತಿಗೆಯನ್ನ ಹಾಕಿದ್ರು. ಕಲ್ಲು ತೂರಾಟ ನಡೆದಿತ್ತು. ಇದೀಗ ಸಹಜ ಸ್ಥಿತಿಗೆ ಚನ್ನಗಿರಿ ಮರಳುತ್ತಾ ಇದೆ. ಈ ನಡುವೆ ಮೃತ ಆದಿಲ್ಗೆ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪಿಟ್ಸ್ ಬಂದಿದ್ರಿಂದ ಆತನನ್ನ ತಕ್ಷಣವೇ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಆದ್ರೆ ಆತ ಅಲ್ಲಿ ಮೃತಪಟ್ಟ ಅಂತ ಹೇಳಿ ಮಾಹಿತಿಯನ್ನ ಪೊಲೀಸರು ಕೊಟ್ಟಿದ್ರು. ಅದರ ಜೊತೆಗೆ ಲಾಕಪ್ ಡೆತ್ ಅನ್ನೋ ಆರೋಪವೂ ಕೂಡ ಸ್ಥಳೀಯರಿಂದ ಕೇಳಿಬಂದಿತ್ತು. ಆದ್ರೆ ಇದೀಗ ಹೃದಯಾಘಾತದಿಂದ ಆತ ಸಾವನ್ನಪ್ಪಿರಬಹುದು ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಆದರೆ ಅವನ ಮರಣೋತ್ತರ ಪರೀಕ್ಷೆ ಬಂದ ನಂತರದಲ್ಲೇ ಆ ವರದಿಯನ್ನ ಆಧರಿಸಿ ಏನ್ ವಿಷಯ ಅನ್ನೋದು ಗೊತ್ತಾಗಲಿದೆ. ಸದ್ಯಕ್ಕಂತೂ ಸಹಜ ಸ್ಥಿತಿಗೆ ಚನ್ನಗಿರಿ ಪಟ್ಟಣ ಮರಳ್ತಾ ಇದೆ. ಪೊಲೀಸರ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಆಯಾ ಕಟ್ಟಿನ ಸ್ಥಳಗಳಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಕಿ ಕಣ್ಗಾವಲನ್ನ ಇಡಿಸಲಾಗಿದೆ. ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣ. ಡ್ರಾಮಾ ಹೇಮಾಗೆ ನೋಟಿಸ್ ಬೆನ್ನಲ್ಲೇ ಸಿಸಿಬಿಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹೈ ಡ್ರಾಮಾವನ್ನೇ ಮಾಡಿದ್ರು ನಟಿ ಹೇಮಾ. ಅವರಿಗೆ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನು ಸಹ ಕೊಟ್ಟಿದ್ರು. ನೋಟಿಸ್ ಕೊಟ್ಟ ಬೆನ್ನಲ್ಲೇ ಸಿಸಿಬಿಗೆ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇದೆ. ಆಂಧ್ರ ರಾಜಕಾರಣಿಗಳಿಂದ ಸಿಸಿಬಿಗೆ ನಿರಂತರವಾಗಿ ಕರೆಗಳು ಬರ್ತಾ ಇದೆ. ಕಾರಣ ಹೇಮಾರನ್ನ ಬಂಧಿಸಬೇಡಿ ಅಂತ. ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಅನ್ನ ಸೇವಿಸಿದ್ದ ನಟಿ ಹೇಮಾ ರಿಪೋರ್ಟ್ನಲ್ಲೂ ಕೂಡ ಪಾಸಿಟಿವ್ ಬಂದಿತ್ತು. ಹೌದು, MDMA ತಗೊಂಡಿದ್ದಾರೆ ನಟಿ ಹೇಮಾ ಅಂತ ಹೇಳಿ ಹೆಚ್ಚಿನ ವಿಚಾರಣೆಗೆ ಬನ್ನಿ ಅಂತ ಹೇಳಿ ನಟಿ ಹೇಮಾಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಆದರೆ ನಟಿ ಹೇಮಾಗೆ ನೋಟಿಸ್ ಅನ್ನ ಕೊಟ್ಟ ಬೆನ್ನಲ್ಲೇ ಇದೀಗ ಆಂಧ್ರದ ಕೆಲ ರಾಜಕಾರಣಿಗಳು ಸಿಸಿಬಿ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹೇಮಾರನ್ನ ಬಂಧಿಸಬಾರದು ಅಂತ ಹೇಳಿ ತಾಕೀತನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ TV9ಗೆ ಲಭ್ಯವಾಗಿದೆ. ಯಾವಾಗ ರೇವ್ ಪಾರ್ಟಿ ಪ್ರಕರಣ ಬೆಳಕಿಗೆ ಬಂತೋ ದೊಡ್ಡ ಹೈ ಡ್ರಾಮಾವನ್ನೇ ಮಾಡಿದ್ರು ನಟಿ ಹೇಮಾ. ನಾನು ಅಲ್ಲಿಲ್ಲ ಅಂತ ಹೇಳಿ. ಆದರೆ ಅವರು ಅಲ್ಲಿದ್ದನ್ನ ಪೊಲೀಸರು ಕನ್ಫರ್ಮ್ ಕೂಡ ಮಾಡಿದ್ರು. ನಂತರದಲ್ಲಿ ಡ್ರಗ್ಸ್ ಅನ್ನ ತಗೊಂಡಿರುವುದು ಕೂಡ ರಿಪೋರ್ಟ್ ಅಲ್ಲಿ ದೃಢಪಟ್ಟಿತ್ತು.